ಹಾಯ್ ವಿವರ್ಸ್, ಇವತ್ತು ನಾವು ಚೌಳೆಕಾಯಿ ಪಲ್ಯನ ಸಾಂಪ್ರದಾಯಿಕವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಮಾಡ್ಕೊಳ್ತೀನಿ, ಪೇಸ್ಟ್ ಮಾಡ್ಕೊಳ್ತೀನಿ. ನಾನು ಚೌಳೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕು ಅನ್ನೋದಾದರೆ ಟೊಮೆಟೊ ಕೂಡ ಬಳಸ್ಕೋಬೋದು ಅಥವಾ ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕೋಬೋದು. ಈಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಈ ಬಾಣಲೆಗೆ ನಾನಿಲ್ಲಿ ಸಾಸಿವೆ ಎಣ್ಣೆನ ಬಳಸ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೆ ಬೇರೆ ಯಾವ ಎಣ್ಣೆನ ನಿಮ್ಮ ಮನೆಯಲ್ಲಿ ಬಳಸ್ತಾ ಇರ್ತೀರೋ ಅದೇ ಎಣ್ಣೆನ ಹಾಕ್ಕೋಬೋದು. ಈಗ ಮಳೆಗಾಲ ಆಗಿರೋದ್ರಿಂದ ನಾನಿಲ್ಲಿ ದಾಲ್ಗೆ, ಹಾಗೆ ಸ್ವಲ್ಪ ಕಿಚಡಿಗೆ, ಈ ರೀತಿ ಪಲ್ಯಗಳಿಗೆ ಬದನೆಕಾಯಿ ಒಂದು ಬಿಟ್ಟು ಬೇರೆ ಪಲ್ಯಗಳಿಗೆಲ್ಲ ನಾನು ಸ್ವಲ್ಪ ಸಾಸಿವೆ ಎಣ್ಣೆನ ಬಳಸ್ತೀನಿ. ಈ ಚಳಿಗಾಲದಲ್ಲಿ ಹಾಗೆ ಮಳೆಗಾಲದಲ್ಲಿ 2 ದಿನಕ್ಕೊಂದು ಸಾರಿ ಅಥವಾ 3 ದಿನಕ್ಕೊಂದು ಸಾರಿ ಸಾಸಿವೆ ಎಣ್ಣೆಯಿಂದ ಮಾಡಿರೋವಂಥ ಅಡುಗೆನ ನಾನು ಉಪಯೋಗಿಸ್ತೀನಿ. ಇಲ್ಲಿ ನಾನು ಒಂದು 4ರಿಂದ 5 ಸ್ಪೂನಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಟೇಸ್ಟ್ ಕೂಡ ಕೊಡುತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಈ ರೀತಿ ಬಿಸಿ ಆದಮೇಲೆ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ. ನೀವು ಬೇರೆ ಎಣ್ಣೆನ ಬಳಸೋದಾದರೆ ನೀವು ಸಾಸಿವೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಾಸಿವೆ ಎಣ್ಣೆನೇ ಬಳಸಿರೋದ್ರಿಂದ ನಾನಿಲ್ಲಿ ಜೀರಿಗೆ ಮಾತ್ರ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆನ ಬೇಕಾದರೆ ನೀವು ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಈ ರೀತಿ ಈರುಳ್ಳಿನ ಹಾಕ್ಕೋಬೇಕು. ನಾನು ಈರುಳ್ಳಿನ ಹಾಕಿಬಿಟ್ಟು ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಈ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಮುಂಚೆನೇ ಹೇಳಿದಾಗೆ ನೀವು ಟೊಮೆಟೊ ಬಳಸೋದಾದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಟೊಮೆಟೊನ ಈರುಳ್ಳಿ ಬೆಂದ ಆದಮೇಲೆ ಟೊಮೆಟೊನ ಹಾಕ್ಕೊಳ್ಳಿ. ನಾನಿಲ್ಲಿ ಹುಣಸೆ ಹಣ್ಣಿನ ರಸವನ್ನಾಗಲಿ ಅಥವಾ ಟೊಮೆಟೊ ಆಗಲಿ ಯಾವುದನ್ನು ಬಳಸ್ತಾ ಇಲ್ಲ. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ್ಕೋಬೇಕು. ನಾವು ಈ ರಿಫೈನ್ಡ್ ಆಯಿಲಲ್ಲಿ ಹಾಗೆ ರೈಸ್ ಬ್ರ್ಯಾಂಡ್ ಆಯಿಲಲ್ಲಿ ಎಲ್ಲ ಅಡುಗೆ ಮಾಡ್ತೀವಲ್ವ, ಆವಾಗ ಈರುಳ್ಳಿ ಬೇಯೋದಕ್ಕೂ ಈ ಸಾಸಿವೆ ಎಣ್ಣೆಯಲ್ಲಿ ಈರುಳ್ಳಿ ಬೇಯೋದಕ್ಕೂ ಫ್ಲೇವರು ತುಂಬ ವಿಭಿನ್ನವಾಗಿರುತ್ತೆ. ನೀವು ಒಂದು ಸಾರಿ ಬೇಕಾದರೆ ಸಾಸಿವೆ ಎಣ್ಣೆಯಿಂದ ಯಾವುದಾದ್ರೂ ಪಲ್ಯನ ಮಾಡಿ ನೋಡಿ. ಈಗ ನಾನು ಪೇಸ್ಟ್ ಮಾಡಿ ಇಟ್ಟಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿನ ಪೇಸ್ಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಸಿಯಾಗೆ ಪೇಸ್ಟ್ ಮಾಡಿರೋದ್ರಿಂದ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ನಾವು ಹಸಿಮೆಣಸಿನ್ಕಾಯನ್ನು ಹುರಿದ್ಬಿಟ್ಟು ನಾವು ಪೇಸ್ಟ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಆ ರೀತಿ ಕೂಡ ಮಾಡ್ಕೋಬೋದು. ಆದರೆ ಇಲ್ಲಿ ನಾನು ಹಸಿಯಾಗೇ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಾರಣಕ್ಕೆ ಇದೇ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಈ ಹಸಿಮೆಣಸಿನ್ಕಾಯಿ ಘಾಟ್ ಇರುತ್ತಲ್ವ, ಅದು ಸ್ವಲ್ಪ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಾ ಇದ್ದಾಗೇ ಮುಂಚೆನೇ ನಾವು ಹೆಚ್ಚಿ ಇಟ್ಟಂಥ ಚೌಳೆಕಾಯನ್ನು ಇದಕ್ಕೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಈ ಚೌಳಿಕಾಯನ್ನು ಮೊದಲು ಫ್ರೈ ಮಾಡ್ಕೊಳ್ತಾರೆ. ಅಂದರೆ ಮುಂಚೆನೇ ಇದನ್ನು ರವೆ ಎಲ್ಲ ಹುರಿತೀವಲ್ವ ಆ ರೀತಿ ಹುರಿದು ಇಟ್ಕೊಂಡು ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಇದರಲ್ಲಿರೋ ವಿಟಮಿನ್ಸ್ ಏನಿದೆಯೋ, ಈ ನಾರಿನಾಂಶ ಈ ಥರದ್ದೆಲ್ಲ ಕಡಿಮೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಇದೇ ರೀತಿ ಮಾಡ್ಕೊಳ್ತೀವಿ. ಮುಂಚೆನೇ ಹುರಿದ್ಬಿಟ್ಟು ಕೂಡ ಮಾಡ್ಕೋಬೋದು. ಆದರೆ ಇದನ್ನು ಈ ರೀತಿ ನಾವು ಈರುಳ್ಳಿ ಎಲ್ಲ ಹಾಕಿದ ಮೇಲೇ ಹಾಕಿ ಫ್ರೈ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಾನು ಮುಂಚೆನೇ ಒಂದು ಸಾರಿ ಈ ಚೌಳೆಕಾಯಿ ಪಲ್ಯ ಬೇರೆ ರೀತಿ ಮಾಡೋದನ್ನು ತೋರಿಸಿದ್ದೀನಿ, ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಅದರಲ್ಲಿ ಕೂಡ ಹೇಳಿದ್ದೀನಿ.
ಇದನ್ನು ಪ್ರಾಣಿಗಳಿಗೆ ಹಾಲು ಹೇರಳವಾಗಿ ಬರಲಿ ಅನ್ನೋ ಕಾರಣಕ್ಕೆ ಮುಂಚೆ ಎಲ್ಲ ತಿನ್ನಿಸ್ತಾಯಿದ್ರು. ಹಾಗಾದರೆ ಇದರಲ್ಲಿ ಎಷ್ಟೊಂದು ವಿಟಮಿನ್ಸ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆ ಕಾರಣಕ್ಕೆ ಇದನ್ನು ಮುಂಚೆನೇ ಈ ರೀತಿ ಫ್ರೈ ಮಾಡಿ ಮಟ್ಟಿ ನಾವು ಹಾಕ್ಕೊಂಡ್ರೆ ಇದರಲ್ಲಿರೋ ಫ್ಲೇವರ್ಸು ಅಥವಾ ವಿಟಮಿನ್ಸ್ ಎಲ್ಲ ಸತ್ತು ಹೋಗುತ್ತೆ. ಆ ಕಾರಣಕ್ಕೆ ಅದನ್ನು ಫ್ರೈ ಮಾಡ್ದೇ ಇದೇ ರೀತಿ ಪಲ್ಯ ಮಾಡೋದು ತುಂಬ ಒಳ್ಳೆಯದು. ಈಗ 1 ಸ್ಪೂನಷ್ಟು ನಾನು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 3 ಸ್ಪೂನಷ್ಟು ಉಚ್ಚಳ ಪುಡಿ, ಉತ್ತರ ಕರ್ನಾಟಕದಲ್ಲಿ ಇದನ್ನು ಗುರಳ್ಳು ಪುಡಿ ಅಂತ ಕೂಡ ಕರೀತಾರೆ. ಉಚ್ಚಳ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಉಚ್ಚಳ ಪುಡಿ ಬೇಡ ಅನ್ನೋದಾದರೆ ನೀವು ಕಡಲೆ ಬೀಜದ ಪುಡಿಯನ್ನು ಕೂಡ ಹಾಕ್ಕೋಬೋದು, ಅಥವಾ ಅದು ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈಗ ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಂತ ಗೊತ್ತಾಗುತ್ತೆ. ಅಷ್ಟು ನೀರನ್ನು ಹಾಕಿ ನೀವು ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋದಾದರೆ ನೀವು ಈ ಟೈಮಲ್ಲಿ ಅಚ್ಚ ಖಾರದ ಪುಡಿ ಕೂಡ ಬಳಸ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ಹಸಿ ಮೆಣಸಿನ್ಕಾಯಿ ಬಳಸಿ ಮಾಡೋದ್ರಿಂದ ಡೈಜೆಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ನಾವು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹೇರಳವಾಗಿ ಬಳಸೋದ್ರಿಂದ ನಾನು ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ನಮ್ಮ ಮನೆ ಪಕ್ಕದಲ್ಲಿ ಕೆಲಸ ನಡೀತಾ ಇದೆ, ಆ ಕಾರಣಕ್ಕೆ ಈ ಡಬ್ಬಿಂಗ್ ಮಾಡೋವಾಗಲೂ ಆ ವಾಯ್ಸ್ ಕೂಡ ಬರ್ತಾ ಇದೆ. ಸ್ವಲ್ಪ ಈ ರೀತಿ ಬೆಂದ ಮೇಲೆ ಅಂದರೆ ಸ್ವಲ್ಪ ಕುದಿ ಬರ್ತಾ ಇದೆ ಅಂದಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ನೀವು ಟೊಮೆಟೊ ಬದಲಾಗಿ ಹುಣಸೆಹಣ್ಣಿನ ರಸವನ್ನು ಬಳಸ್ತೀರಿ ಅನ್ನೋದಾದರೆ ಈ ಟೈಮಲ್ಲಿ ಹುಣಸೆಹಣ್ಣನ್ನು ಹಾಕಬೇಕು. ನಾನಿಲ್ಲಿ ಹುಣಸೆಹಣ್ಣು ಟೊಮೆಟೊ ಯಾವುದನ್ನು ಬಳಸಿಲ್ಲ. ಸ್ವಲ್ಪ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲ ಸಕ್ಕರೆ ಆಪ್ಷನಲ್ಲು. ಈ ಚೌಳಿಕಾಯಿ ಸ್ವಲ್ಪ ಒಗರಿನ ಅಂಶ ಇರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. 10 ನಿಮಿಷದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರಿನ ಅಂಶ ಇನ್ನೂ ಬೇಕು ಅನ್ನೋದಾದರೆ ನೀವು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೋಬೋದು. ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇರೋದ್ರಿಂದ ನನಗೆ ಇಷ್ಟು ನೀರಿದ್ರೆ ಸಾಕು. ನೀವು ಇದನ್ನು ರೊಟ್ಟಿ, ಚಪಾತಿ ಅಥವಾ ರೈಸ್ ಜೊತೆ ಸೈಡ್ ಡಿಶ್ ಆಗಿ ಕೂಡ ಬಳಸ್ಕೋಬೋದು. ಇಷ್ಟ ಆದರೆ ಈ ಪಲ್ಯ ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ಕೊಳ್ತೀನಿ. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.